ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಸೂಪರ್ ಟೇಸ್ಟ್ ಆಗಿರ್ತಕ್ಕಂತಹ, ಸಾಫ್ಟ್ ಆಗಿ ಮೃದುವಾಗಿರ್ತಕ್ಕಂತಹ ಆಲೂ ಪರೋಟನ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ, ಹಾಗೆ ಫಟಾಫಟ್ ಅಂತ ಮಾಡಿಕೊಂಡು ತಿನ್ಕೋಬೋದು. ಈಸಿಯಾಗಿ ಮಾಡ್ತಕ್ಕಂತಹ ಆಲೂ ಪರೋಟ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ 5 ಆಲೂಗೆಡ್ಡೆ ಅಂದರೆ ಅರ್ಧ kg ಆಗುವಷ್ಟು ಆಲೂಗೆಡ್ಡೆನ ಬೇಯಿಸಿ ಈ ರೀತಿಯಾಗಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ತುರಿದಿರುವ ಹಸಿ ಶುಂಠಿ, 1 ಟೀ ಸ್ಪೂನಷ್ಟು ಉದ್ದಿನ ಕಾಳು, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಕಪ್ಪಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸಕ್ಕರೆ 1 ಟೀ ಸ್ಪೂನಷ್ಟು. ಬನ್ನಿ ಇವಾಗ ಹಿಟ್ಟನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಪುಡಿ ಉಪ್ಪನ್ನು ಬಳಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಭಾಗದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಂತರ ಸಕ್ಕರೆ ಹಾಕ್ಕೊಂಡು ಕೈಯಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಬೇಕು. ಇಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ ನಾನು 1/4 ಕಪ್ಪಷ್ಟು ಅಂದರೆ 250 ml 250 ml ನೀರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ. ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೋಬೇಕಿಲ್ಲಿ. ನೋಡಿ, ಈ ರೀತಿಯಾಗಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕಲಿಸ್ಕೋತಾ ಬನ್ನಿ. ಈಗ ಉಳಿದಿರುವ ಎಲ್ಲ ಪುಡಿಯನ್ನು ಸ್ವಲ್ಪನೇ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದಿದ್ದು ನಾನು. ಇವಾಗ ಎಲ್ಲ ಪುಡಿಯನ್ನು ಹಾಕ್ಕೊಂಡು ನಾನು ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ನೀರನ್ನು ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಂಡು ನೋಡಿ, ಸ್ವಲ್ಪ ಸ್ಟಿಕ್ಕಿ ಇರುತ್ತೆ, ಕೈಯಲ್ಲಿ ಅಂಟ್ಕೋತೆ. ನೋಡಿ, ಈ ಹದಕ್ಕೆ ಬರಬೇಕು. ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನೋಡಿ, ಬೆರಳಲ್ಲಿ ಮುಟ್ಟಿದಾಗ ಈ ರೀತಿಯಾಗಿ ಸಾಫ್ಟಾಗಿ ಬೆರಳು ಒಳಗಡೆ ಹೋಗಬೇಕು. ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮೇಲ್ಭಾಗಕ್ಕೆ ಕ್ಲೀನಾಗಿ ಎಣ್ಣೆಯನ್ನು ಹಾಕ್ಕೊಂಡು ಕೈಯಲ್ಲಿ ಸವರ್ಕೋಬೇಕು. ಈ ರೀತಿಯಾಗಿ ಸವರ್ಕೊಳ್ಳಿ. ಎಣ್ಣೆ ಎಲ್ಲ ಆ ಹಿಟ್ಟಿಗೆ, ಗೋಧಿ ಹಿಟ್ಟು ಕಲಸಿರೋದಕ್ಕೆ ಚೆನ್ನಾಗಿ ಹೀರ್ಕೋಬೇಕು. ನಂತರ 1-2-3 ಸತಿ ಇದನ್ನು ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಒಂದೆರಡು ಮೂರು ಸತಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ತಟ್ಬಿಟ್ಟು ಒಂದು ಅರ್ಧ ಗಂಟೆವರೆಗೆ ನೆನೆಯೋಕ್ಕೆ ಇಡಬೇಕಿದ್ನ. ಒಂದು ವೈಟ್ ಒದ್ದೆ ಬಟ್ಟೆಯನ್ನು ನೆನೆಸ್ಬಿಟ್ಟು ಹಿಂಡ್ಬಿಟ್ಟು ಈ ರೀತಿಯಾಗಿ ಮುಚ್ಚಿಟ್ಬಿಡಿ. ಅರ್ಧ ಗಂಟೆವರೆಗೆ ಇದು ಕ್ಲೀನಾಗಿ ನೆನೆಯತ್ತಿಗೆ ಸಾಫ್ಟ್ ಆಗುತ್ತೆ ಹಿಟ್ಟು, ಅಲ್ಲಿವರೆಗೆ ಬಿಡಬೇಕು. ಅಷ್ಟರಲ್ಲಿ ಬೇಯಿಸಿರುವ ಆಲೂಗೆಡ್ಡೆನ ಮ್ಯಾಶ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಮ್ಯಾಶರಲ್ಲಿ ನಿಮಗೆ ಯಾವುದು ಸಹಾಯವಾಗುತ್ತೋ ಮನೆಯಲ್ಲಿ ಅದರಲ್ಲಿ ನೀವು ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲ ಆಲೂಗೆಡ್ಡೆನ ಬೇಯಿಸಿರೋದನ್ನ ಈ ರೀತಿಯಾಗಿ ಮ್ಯಾಶ್ ಆಗಿರಬೇಕು. ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರಬೇಕು, ಕಂಪ್ಲೀಟಾಗಿ ಮ್ಯಾಶ್ ಆಗಿರಬೇಕು. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಒಂದು ಸ್ಪೂನಿಂದ ಈ ರೀತಿಯಾಗಿ ಎಲ್ಲ ಮ್ಯಾಶ್ ಆಗಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ ಈ ರೀತಿಯಾಗಿ, ಇಲ್ಲ ಅಂದರೆ ಸ್ಪೂನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಕಲಿಸ್ಕೊತೆ. ಈಗ ರೆಡಿಯಾಗಿದೆ. ಇವಾಗ ಅಚ್ಚಕಾರದ ಪುಡಿ 1 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ಉಪ್ಪು
ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಬಳಸ್ಕೊಳ್ಳಿ. ಇಲ್ಲಿ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಪುಡಿ, ಇದು ಮ್ಯಾಂಗೋ ಪೌಡರ್, ಹಾಗೆ ಹಿಂಗು ಒಂದು ಚಿಟಿಕೆಯಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ಪೂನಲ್ಲಿ ಕಲಿಸ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲೂ ಕಲಿಸ್ಕೊಂಡ್ರು ಓಕೆನೇ. ಉಪ್ಪು, ಖಾರ, ಹುಳಿ ಇವೆಲ್ಲ ಹೀರ್ಕೋಬೇಕು. ಅದಕ್ಕೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ 5 ನಿಮಿಷ 10 ನಿಮಿಷ ಮುಚ್ಚಿಡಬೇಕು. ಹೀರ್ಕೋಬೇಕು ಉಪ್ಪಿನಂಶ. ಅಷ್ಟರೊಳಗಡೆ ನಾವು ಇಲ್ಲಿ ಸ್ಟಫಿಂಗ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 3 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕೊಂಡ್ಮೇಲೆ ಉದ್ದಿನಕಾಳು ಉಂಡೆ ಇದ್ದರೆ ಉಂಡೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಪ್ಲಿಟ್ಸ್ ಇದ್ದರೆ ಸ್ಪ್ಲಿಟ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ಹಾಗೆ ತುರಿದಿಟ್ಕೊಂಡಿರುವ ಹಸಿ ಶುಂಠಿ ಇವನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ, ಹಾಗೆ ಹಚ್ಕಾರದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಎಲ್ಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಉಪ್ಪು ಖಾರ ಮಿಕ್ಸ್ ಮಾಡಿರುವ ಆಲೂಗೆಡ್ಡೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಓಕೆ, ಇವಾಗ ಸ್ಟಫಿಂಗ್ಸ್ ರೆಡಿಯಾಗಿದೆ. ಈ ಸ್ಟಫಿಂಗ್ಸು ತಣ್ಣಗಾಗಕ್ಕೆ ಒಂದು ಸೈಡಲ್ಲಿ ಇಟ್ಬಿಡಿ. ಇದೀಗ ಸ್ಟಫಿಂಗ್ಸ್ ತಣ್ಣಗಾದ ನಂತರ ಈ ರೀತಿಯಾಗಿ ಎಣ್ಣೆ ಸವರ್ಕೊಂಡು ಸಣ್ಣ ಸಣ್ಣ ಉಂಡೆ ಗಾತ್ರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ನೀವು ಚಪಾತಿಗೆ ಯಾವ ಮೆಷರ್ಮೆಂಟಲ್ಲಿ ಬಾಲ್ಸನ್ನು ಮಾಡಿರ್ತೀರೋ ಅದೇ ಮೆಷರ್ಮೆಂಟ್ ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ ಈ ಉಂಡೆಗಳನ್ನು ಮಾಡ್ಕೋಬೇಕು. ಇದೀಗ ಎಲ್ಲ ಸ್ಟಫಿಂಗ್ಸ್ನ ಈ ರೀತಿಯಾಗಿ ನಾನು ಉಂಡೆಗಳ ಆಕಾರ ಮಾಡಿ ಇಟ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಬಾಲ್ಸ್ಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಇದೀಗ ಚಪಾತಿ ಹಿಟ್ಟು ಹೇಗಾಗಿದೆ ನೋಡ್ಕೊಬರೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ, ಸಾಫ್ಟ್ ಆಗಿದೆ. ಬೆರಳು ಹಾಕಿದಾಗ ಈ ಥರ ಒಳಗೆ ಹೋಗಬೇಕು. ಇದನ್ನ ಒಂದ್ಸತಿ ಕೈಯಲ್ಲಿ ಈ ರೀತಿಯಾಗಿ ನಾದ್ಕೊಳ್ಳಿ. ನಿಮ್ಗೆ ಎಷ್ಟು ಗಾತ್ರದ ಪರೋಟ ಬೇಕು ಆ ಗಾತ್ರಕ್ಕೆ ನೀವು ಇದನ್ನ ಶೇಪನ್ನು ನೋಡಿ ತಗೋಬಹುದು. ಈ ರೀತಿಯಾಗಿ ಎಲ್ಲಾನು ಒಂದು ಉಂಡೆಗಳ ಆಕಾರ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು 4ರಿಂದ 5 ಪರೋಟಕ್ಕೆ ಆಗುವಷ್ಟು ಉಂಡೆಗಳನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ನಾನು ಸೇಮ್ ಚಪಾತಿ ಲಟ್ಟಿಸ್ತೀವಲ್ವ ಅದೇ ರೀತಿಯಾಗಿ ಒಂದು ಕವರಲ್ಲಿ ಎಣ್ಣೆ ಹಾಕಿಬಿಟ್ಟು ನಾನು ಮಾಡೋ ರೀತಿಯಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಚಪಾತಿ ಸ್ವಲ್ಪ ಲೈಟಾಗಿ ಕವರ್ ಮುಚ್ಚಿಬಿಟ್ಟು ರೋಲಿಂಗ್ ಪಿನ್ನಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬನ್ನಿ. ಒಂದು ರೌಂಡ್ ಈ ಥರ ಸುತ್ತಿದ್ರೆ ಸಾಕು. ಇದೀಗ ಕವರ್ ತೆಗೆದ್ಮೇಲೆ ಕಡಕನ ಇದರಲ್ಲಿ ಇಟ್ಬಿಟ್ಟು
ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಎತ್ಕೊಳ್ಳಿ. ಹಾಗೆ ಈ ಉಳಿದಿರುವ ಹಿಟ್ಟನ್ನು ಎಕ್ಸ್ಟ್ರಾ ಪಾರ್ಟನ್ನು ತೆಗೆದುಬಿಡಿ. ನೋಡಿ ಈ ರೀತಿಯಾಗಿ ಬಿರ್ಲೆಗಳು ಮಾಡಿಕೊಂಡು ನಂತರ ಕೈಯಿನ ಬೆರಳಿನಿಂದ ಈ ರೀತಿಯಾಗಿ ಸಾಫ್ಟಾಗಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಎಲ್ಲ ಸ್ಟಫಿಂಗ್ಸ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಇವಾಗ ಎಣ್ಣೆ ಸವರ್ಕೊಂಡು ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇದನ್ನ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಬನ್ನಿ. ಕೈಯಲ್ಲೇ ಸಾಫ್ಟಾಗಿ ಪ್ರೆಸ್ ಮಾಡಿ ರೊಟ್ಟಿ ತಟ್ಟದಂಗೆ. ರೋಲಿಂಗ್ ಪಿನ್ನಲ್ಲಿ ಈ ರೀತಿಯಾಗಿ ಮೆತ್ತಿಗೆ ರೋಲ್ ಮಾಡ್ತಾ ಬನ್ನಿ. ದಪ್ಪ ಬೇಕಂದರೆ ದಪ್ಪನೂ ಮಾಡ್ಕೋಬೋದು, ತೆಳುವಾಗಬೇಕಂದ್ರೆ ತೆಳುವಾಗಿ. ಇದು ತೆಳುವಾಗಿದ್ದಷ್ಟು ಚೆನ್ನಾಗಿರುತ್ತೆ ತಿನ್ನಕ್ಕೆ. ಓಕೆ, ರೆಡಿ ಆಗಿದೆ ಇವಾಗ. ಸೊ ಇಂಚ್ ಕಾದಿದೆ. ಇವಾಗ ರೆಡಿ ಆಗಿರುವ ಪರೋಟಾನ ತವದ ಮೇಲೆ ಹಾಕೋತಾ ಇದ್ದೀನಿ. ಮೇಲ್ಭಾಗ ಬೆಂದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ಆವಾಗ ನೀವು ಅದನ್ನ ಮಗ್ಚಾಕೋಬೇಕು. ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಎಣ್ಣೆಯನ್ನು ಹಾಕೊಂಡು ಈ ರೀತಿಗೆ ಸವರ್ಕೊಳ್ಳಿ. ಒಂದು 2-3 ಸತಿ ಈ ರೀತಿಯಾಗಿ ಮಾಡಿಕೊಂಡು ಎಣ್ಣೆ ಒಂದು ಸತಿ ಹಾಕೊಂಡ್ರೆ ಸಾಕು. ಇವಾಗ ಮಗ್ಚಾಕೊಳ್ಳಿ. ಮೇಲ್ಭಾಗ ಕೆಳಭಾಗ ಎರಡು ಭಾಗನೂ ಚೆನ್ನಾಗಿ ಬೇಯಬೇಕು. ಒಂದು 2-3 ಸತಿ ಈ ರೀತಿಯಾಗಿ ತಿರುವಿ ಹಾಕೋತಾ ಇರಬೇಕು. ಓಕೆ ಫ್ರೆಂಡ್ಸ್, ಆಲೂ ಪರೋಟ ರೆಡಿಯಾಗಿದೆ. ಹಾಗೆ ಮತ್ತೊಂದು ಆಲೂ ಪರೋಟ ಇದೀಗ ಇನ್ನೊಂದನ್ನು ರೆಡಿ ಮಾಡಿರೋದನ್ನ ಹಾಕೋತಾ ಇದ್ದೀನಿ. ಮೇಲ್ಭಾಗ ಬೆಂದ ತಕ್ಷಣ ನೋಡಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಬೇಯ್ತಾ ಬರ್ತಾ ಇದೆ. ಮಗ್ಚಾಕೊಳ್ಳಿ ಇವಾಗ. ಕೆಳಭಾಗ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ಈ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸವರ್ಕೊಳ್ಳಿ. ಸ್ವಲ್ಪ ಎಣ್ಣೆಯನ್ನು ಇತ್ತಿಗೆ ಹಾಕ್ಕೊಂಡು ಸ್ಪೂನಲ್ಲಿ ಈ ಥರ ಸ್ಪ್ರೆಡ್ ಮಾಡಿಬಿಡಿ. ತಿರುವಿ ಮತ್ತೊಂದು ಭಾಗನ ಬೇಯಿಸ್ಕೊಳ್ಳಿ. ಓಕೆ, ಸೂಪರಾಗಿ ಬಂದಿದೆ ಆಲೂ ಪರೋಟ. ಆ ಮಸಾಲೆ ಅವೆಲ್ಲ ಮಿಕ್ಸ್ ಆಗಿರ್ತಕ್ಕಂಥ ಆಲೂ ಪರೋಟ ಸಖತ್ತಾಗಿರುತ್ತೆ, ಟೇಸ್ಟಿ. ಹಾಗೇ ತಿನ್ಬೋದು. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮಾಡೋದು ಆಲೂ ಪರೋಟ. ಜಾಸ್ತಿ ಸಮಯನೂ ಬೇಕಾಗಿಲ್ಲ ಇದಕ್ಕೆ. ನೀವು ಕೂಡ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಸಖತ್ ರುಚಿ ಕೊಡುತ್ತೆ ನಾಲಿಗೆಗೆ. ಮೊಸರು ಜೊತೆಗೆ ಒಂದಿಷ್ಟು ಖಾರ ಬೂಂದಿ ಹಾಗೂ ಪಕ್ಕದಲ್ಲೇ ಉಪ್ಪಿನಕಾಯಿಯನ್ನು ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಮಜವೇ ಬೇರೆ. ಹಾಗಾದರೆ ಫ್ರೆಂಡ್ಸ್, ಆಲೂ ಪರೋಟನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೂಪರಾಗಿ ಬರುತ್ತೆ, ಸೂಪರ್ ಟೇಸ್ಟ್ ಕೊಡುತ್ತೆ. ಹಾಗೆ ಈ ನನ್ನ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.